ದೇಶದ ಗುರುತು. ಅದರ ಧ್ವಜದಲ್ಲಿರಬಹುದು, ಅದರ ರಾಷ್ಟ್ರಗೀತೆಯಲ್ಲಿ ಇರಬಹುದು, ಹಾಗೂ ಒಂದು ದೇಶದ ಆರ್ಥಿಕ ಶಕ್ತಿಯನ್ನು ಪ್ರತಿನಿಧಿಸುವ ಸಣ್ಣ ಚಿಹ್ನೆಯಲ್ಲಿಯೂ ಕೂಡ ಇರಬಹುದು. ಅದೇ ನಮ್ಮ ಭಾರತೀಯ ರೂಪಾಯಿ ಚಿಹ್ನೆ. ಹೌದು, ನಮ್ಮ ಹೆಮ್ಮೆಯ ಭಾರತೀಯ ರೂಪಾಯಿಯ ಚಿಹ್ನೆ. ಆದರೆ ಈ ಚಿಹ್ನೆ ಮೊದಲು ಭಾರತದಲ್ಲಿ ಇರಲಿಲ್ಲ. ಹಾಗಾದರೆ ಈ ಚಿಹ್ನೆ ಹೇಗೆ ಬಂತು? ಈ ಚಿಹ್ನೆಯನ್ನು ವಿನ್ಯಾಸ ಮಾಡಿದವರು ಯಾರು? ಅದು ಹೇಗೆ ಆಯ್ಕೆಯಾಯಿತು ಮತ್ತು ಅದರೊಳಗೆ ಅಡಗಿರುವ ಅರ್ಥವೇನು? ಬನ್ನಿ, ಹಿಂದಿರುವ ರೋಚಕ ಇತಿಹಾಸ ತಿಳಿಯೋಣ. 2010ಕ್ಕೂ ಮೊದಲು ಭಾರತೀಯ ರೂಪಾಯಿಗೆ ಇಂದಿನಂತೆ ಪ್ರತ್ಯೇಕ ಚಿಹ್ನೆ ಇರಲಿಲ್ಲ. ಸಾಮಾನ್ಯವಾಗಿ ರೂಪಾಯಿಯನ್ನು RS, RE ಅಥವಾ INR ಎಂದು ಬರೆಯಲಾಗುತ್ತಿತ್ತು. RS ಎಂದರೆ ರುಪೀಸ್ ಎಂದರ್ಥ, RE ಎಂದರೆ ರೂಪಾಯಿ ಎಂದರ್ಥ, INR ಎಂದರೆ ಇಂಡಿಯನ್ ರುಪೀಸ್ ಎಂದರ್ಥ. ಭಾರತಕ್ಕೆ ತನ್ನದೇ ಆದ ಒಂದು ವಿಶಿಷ್ಟ ರೂಪಾಯಿಯ ಚಿಹ್ನೆ ಬೇಕೆಂಬ ಆಲೋಚನೆ ಬಲವಾಗತೊಡಗಿತು. ಅದರ ನಂತರ ಭಾರತ ಸರ್ಕಾರವು ರೂಪಾಯಿಯ ಚಿಹ್ನೆ ವಿನ್ಯಾಸಕ್ಕಾಗಿ ಮಾರ್ಚ್ 5, 2009ರಲ್ಲಿ ಒಂದು ಸ್ಪರ್ಧೆಯನ್ನು ನಡೆಸಿತು. ದೇಶಾದ್ಯಂತ ಹಲವು ವಿನ್ಯಾಸಗಳು ಬಂದವು. ಅವುಗಳಲ್ಲಿ ಒಂದು ವಿನ್ಯಾಸ ಎಲ್ಲರ ಗಮನ ಸೆಳೆಯಿತು. ಆ ವಿನ್ಯಾಸದ ಹಿಂದೆ ಇದ್ದವರು ಡಿ ಉದಯಕುಮಾರ್ ಧರ್ಮಲಿಂಗಂ. ಇವರು ತಮಿಳುನಾಡು ರಾಜ್ಯದ ಭಾರತೀಯ ವಿನ್ಯಾಸಕಾರರು. IIT ಬಾಂಬೆನಲ್ಲಿ ವಿನ್ಯಾಸ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದವರು. ಅವರು ತಯಾರಿಸಿದ ಈ ಚಿಹ್ನೆಯನ್ನು ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನವನ್ನು ನೀಡಲಾಯಿತು. ಅದನ್ನೇ ಆಯ್ಕೆ ಮಾಡಲಾಯಿತು. ಅವರು ತಯಾರಿಸಿದ ಈ ಚಿಹ್ನೆಯನ್ನೇ ಏಕೆ ಆಯ್ಕೆ ಮಾಡಲಾಯಿತು? ಈ ಚಿಹ್ನೆಯ ವಿಶೇಷತೆ ಏನು? ಇದರ ಬಗ್ಗೆ ಸವಿವರವಾಗಿ ತಿಳಿಯೋಣ ಬನ್ನಿ. ಮೊದಲ ನೋಟಕ್ಕೆ ಇದು ಒಂದು ಸರಳ ಚಿಹ್ನೆಯಂತೆ ಕಾಣುತ್ತದೆ. ಆದರೆ ಅದರ ವಿನ್ಯಾಸದಲ್ಲಿ 2 ಪ್ರಮುಖ ಅಂಶಗಳನ್ನು ಸೇರಿಸಲಾಗಿದೆ. ದೇವನಾಗರಿಯ ಲಿಪಿಯ ರ ಅಕ್ಷರದ ರೂಪ ಮತ್ತು ಇಂಗ್ಲಿಷ್ ಅಕ್ಷರದ R ನ ಕಲ್ಪನೆ. ಅದರ ಜೊತೆಗೆ ಮೇಲಿರುವ 2 ಸಮಾಂತರ ರೇಖೆಗಳು ಭಾರತೀಯ ಧ್ವಜದ ತ್ರಿವರ್ಣವನ್ನು ನೆನಪಿಸುವ ರೀತಿಯಲ್ಲಿವೆ ಎಂಬ ಅರ್ಥೈಸಿಕೆಯು ಈ ಚಿಹ್ನೆಯಲ್ಲಿ ಕಾಣುತ್ತದೆ. ಹೀಗೆ ಒಂದು ಚಿಹ್ನೆಯೊಳಗೆ ಭಾರತೀಯ ಭಾಷೆ ಮತ್ತು ಜಾಗತಿಕ ಬಳಕೆ ಎರಡನ್ನೂ ಪ್ರತಿಬಿಂಬಿಸುವ ಪ್ರಯತ್ನ ಮಾಡಲಾಯಿತು. 15 ಜುಲೈ 2010 ಭಾರತ ಸರ್ಕಾರ ಅಧಿಕೃತವಾಗಿ ಹೊಸ ರೂಪಾಯಿ ಚಿಹ್ನೆಯನ್ನು ಅಂಗೀಕರಿಸಿತು. ಆ ಕ್ಷಣದಿಂದ ಭಾರತೀಯ ರೂಪಾಯಿಗೆ ತನ್ನದೇ ಆದ ಒಂದು ವಿಶಿಷ್ಟ ಗುರುತು ಸಿಕ್ಕಿತು. ಹೇಗೆ ಅಮೆರಿಕಾಗೆ ಅಮೆರಿಕನ್ ಡಾಲರ್, ಯುರೋಪಿಯನ್ಗೆ ಯೂರೋ, ಬ್ರಿಟನ್ಗೆ ಪೌಂಡ್, ಜಪಾನ್ಗೆ ಯೆನ್, ಹಾಗೆ ನಮ್ಮ ಭಾರತಕ್ಕೆ ಈ ರೂಪಾಯಿ ಚಿಹ್ನೆ. ಇದರಲ್ಲೊಂದು ಮತ್ತಷ್ಟು ಆಸಕ್ತಿದಾಯಕ ಸಂಗತಿ ಏನೆಂದರೆ, ಒಂದು ಚಿಹ್ನೆ ಸರ್ಕಾರದಿಂದ ಅಂಗೀಕರಿಸಲ್ಪಟ್ಟ ತಕ್ಷಣವೇ ಪ್ರತಿಯೊಂದು ನೋಟು ಮತ್ತು ನಾಣ್ಯದಲ್ಲಿ ಬದಲಾಗಲಿಲ್ಲ. ಹೊಸ ಚಿಹ್ನೆಯನ್ನು ಕ್ರಮೇಣ ನೋಟುಗಳು, ನಾಣ್ಯಗಳು, ಕಂಪ್ಯೂಟರ್ ಫಾಂಟ್ಗಳು ಮತ್ತು ಡಿಜಿಟಲ್ ಜಗತ್ತಿನಲ್ಲಿ ಬಳಸಲು ಪ್ರಾರಂಭಿಸಲಾಯಿತು. ಇಂದು ನಾವು ಮೊಬೈಲ್ನಲ್ಲಿ ಬೆಲೆ ಬರೆಯುವಾಗ, ಆನ್ಲೈನ್ ಶಾಪಿಂಗ್ ಮಾಡುವಾಗ, ಬ್ಯಾಂಕ್ ವ್ಯವಹಾರಗಳಲ್ಲಿ ಅಥವಾ ಯೂಟ್ಯೂಬ್ ವಿಡಿಯೋದಲ್ಲಿ ಬೆಲೆ ತೋರಿಸುವಾಗ ಸುಲಭವಾಗಿ ನಾವು ಈ ರೀತಿ 100, 500, 1000 ಎಂದು ಬರೆಯುತ್ತೇವೆ. ಆದರೆ ಈ ಚಿಕ್ಕ ಚಿಹ್ನೆ ಹಿಂದೆ ಇರುವ ಕಥೆ ಮಾತ್ರ ಬಹಳ ದೊಡ್ಡದ್ದು. ಒಮ್ಮೆ RS 100 ಎಂದು ಬರುತ್ತಿದ್ದ ಭಾರತ ಇಂದು ಹೆಮ್ಮೆಯಿಂದ ಈ ಚಿಹ್ನೆಯನ್ನು ಬಳಸುತ್ತಿದೆ. ರೂಪಾಯಿ 100 ಎಂದು ಬರೆಯುತ್ತಿದೆ. ಅದು ಕೇವಲ ಒಂದು ಕರೆನ್ಸಿಯ ಚಿಹ್ನೆಯಲ್ಲ, ಭಾರತದ ಆರ್ಥಿಕ ಗುರುತಿನ ಒಂದು ಸಣ್ಣ ಸಂಕೇತ. ಹಾಗಾದರೆ ನಿಮಗೆ ಮೊದಲು ಈ ವಿಷಯ ಗೊತ್ತಿತ್ತಾ? ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇಂತಹ ರೋಚಕ ಇತಿಹಾಸ ಹಾಗೂ ಜ್ಞಾನದ ಮಾಹಿತಿಗಾಗಿ ಜ್ಞಾನಯಾನ ವಿತ್ ನಂದಾದೀಪ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.